ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಅನನ್ಯ. ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾದಿಗ ದಂಡೂರ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪರವರು ಮಾತನಾಡಿ, ದೇಶದ ಕೃಷಿಯ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ ಹಾಗೂ ಕಾರ್ಮಿಕರ ಕಾನೂನುಗಳು ಮತ್ತವರ ಹಕ್ಕುಗಳ ಅನುಷ್ಠಾನಕ್ಕೆ ಶ್ರಮಿಸಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಅನನ್ಯ ಎಂದು ತಿಳಿಸಿದರು. ಇನ್ನು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಹಕ್ಕಿಗಾಗಿ ಹೋರಾಡಿದವರು. ಹಸಿರು ಕ್ರಾಂತಿಯ ಹರಿಕಾರ, ಆಹಾರ ಉತ್ಪಾದನೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಕೃಷಿ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಅವರ ಸೇವೆ ಸ್ಮರಣೀಯವಾದುದು. ಅವರ ಜೀವನ ಚರಿತ್ರೆ ಯುವ ಪೀಳಿಗೆಗೆ ತಲುಪಿಸುವ ಕಾರ್ಯ ನಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಪಿವಿ ಮಂಜುನಾಥ್, ಜಿಲ್ಲಾ ಮುಖಂಡರಾದ ರಂಗಪ್ಪ, ಎಂಆರ್ ನಾರಾಯಣಸ್ವಾಮಿ ಮೂರ್ತಿ, ತಾಲೂಕು ಅಧ್ಯಕ್ಷರಾದ ಆನೂರು ಶ್ರೀನಿವಾಸ್, ನರಸಿಂಹಪ್ಪ, ಲೋಕೇಶ್, ಕವ್ವಾಲಿ ವೆಂಕಟರಮಣಪ್ಪ, ಮಹೇಶ್ ಬಾಯ್, ಜನಾರ್ದನ್, ಸಂತೋಷ್, ಸೋಮು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಈ ಒಂದು ದಲಿತ ಸಂಘಟನೆಗಳ ಎಲ್ಲರ ಹಿರಿಯರ ಮುಖಾಂತರ ಇವತ್ತು ನಾವು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸಾಂಕೇತಿಕವಾಗಿ ನಾವು ಇವತ್ತು ಆಚರಣೆ ಮಾಡಿದ್ದೀವಿ. ಇವತ್ತು ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಏನು ಇವತ್ತು ಹೆಸರುವಾಸಿ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇವತ್ತು ನಮ್ಮ ರಾಷ್ಟ್ರಕ್ಕೆ, ನಮ್ಮ ದೇಶಕ್ಕೆ, ವಿವಿಧ ದೇಶಗಳಿಗೆ ಮಾದರಿಯಾಗಿ ಮಾರ್ಪಾಟಾಗಿ ಮಾಡಬೇಕಾದ್ರೆ ನಮ್ಮ ಬಾಬು ಜಗಜೀವನ್ ರಾಮ್ ಪಾತ್ರವು ಸಹ ಮುಖ್ಯವಾಗಿದೆ. ಇದಕ್ಕೆ ಏನು ಸಂವಿಧಾನ ಸಭೆ ಅಂತ 5 ಸಮಿತಿಗಳನ್ನು ಮಾಡಿದ್ದಾರೆ. ಆ ಒಂದು ಸಮಿತಿಯಲ್ಲಿ ಕಾನೂನಿನ ಸಚಿವರಾಗಿ ಮತ್ತು ಕಾರ್ಮಿಕ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. 5 ಸಮಿತಿಗಳಲ್ಲಿ ಭಾಗವಹಿಸಿ ಸಂವಿಧಾನ ಕಾವಲುಗಾರನಾಗಿ, ಸದಸ್ಯನಾಗಿ ಇವರು ಭಾಗವಹಿಸಿದ್ದಾರೆ. ಅದಕ್ಕೆ ಆಗಿನ ಕಾಲದಲ್ಲಿ ಏನು ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಪ್ರಧಾನಿ ಆಗಬೇಕಾಗಿತ್ತು. ಆದರೆ ಈಗಿನ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಈಗಲೂ ಸಹ ದಲಿತರನ್ನ ಕಡೆಗಣನೆ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಇದೊಂದು ನಿದರ್ಶನ. ಇಂದಿರಾ ಗಾಂಧಿ ಆಗಿರ್ಬೋದು, ನೆಹರು ಆಗಿರ್ಬೋದು, ಗಾಂಧಿ ಕಾಲದಿಂದಲೂ ಸಹ ಆವತ್ತು ಒಬ್ಬ ದಲಿತ ನಾಯಕರು ಬೆಳಗ್ಗೆ ಏನು ನಾವು ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಬೇಕಂತ ಆ ಕುಟುಂಬದವರು ಸಂತೋಷವಾಗಿದ್ದರೆ, ಬೆಳಗ್ಗೆನೆ ಅವರು ಪ್ರಧಾನಮಂತ್ರಿಯನ್ನು ಏನು ಕೊಟ್ಟರೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರ್ತದೆ ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಮತ್ತೆ ಕಾಂಗ್ರೆಸ್ ಸರ್ಕಾರ ಉಪಪ್ರಧಾನಿಯಾಗಿ ಮಾಡಿ ಪ್ರಧಾನಮಂತ್ರಿಯನ್ನ ಕೈಬಿಟ್ಟು ಇವತ್ತು ದಲಿತರಿಗೆ ದ್ರೋಹ ಬಗೆದಿರುವುದು ಇದೊಂದು ನಿದರ್ಶನ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಇದೇ ಏನು ಮೀಸಲಾತಿಯ ಕಾವಲುಗಾರನಾಗಿ ಕೆಲಸ ಮಾಡಿ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಿಸಿ ನಮ್ಮ ದೇಶಕ್ಕೆ ಬರಗಾಲ ಬಂದಾಗ ಹಸಿರು ಕ್ರಾಂತಿಯನ್ನೇ ಮಾಡಿ ಆ ಒಂದು ಕೊಡುಗೆ ಬಾಬು ಜಗಜೀವನ್ ರಾಮ್ ಅವರಿಗೆ ಸೇರ್ತದೆ. ಆ ಒಂದು ನಿಟ್ಟಿನಲ್ಲಿ ಏನು ಇವತ್ತು ಎಲ್ಲ ರಂಗದಲ್ಲೂ ಸುಮಾರು ಸ್ವತಂತ್ರ ಪೂರ್ವದಿಂದಲೂ ಸಹ ದಲಿತರಿಗೆ ಅನ್ಯಾಯ ಆಗ್ತಾನೆ ಬಂದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಜಗಜೀವನ್ ರಾಮ್ ಅವರು 2 ಸಮುದಾಯಕ್ಕೆ ಸೇರಿದ್ದಾರೆ. ಆ 2 ಸಮುದಾಯಕ್ಕೂ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷ ನಿರ್ಲಕ್ಷ್ಯ ಮಾಡಿರೋದು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀವಿ. ಈಗ ಇವತ್ತು ಏನು ABCD ವರ್ಗೀಕರಣ ಆಗಿದೆ. ಆಗಿನ ಕಾಲದಲ್ಲೂ ಸಹ ABCD ವರ್ಗೀಕರಣ ಕೆನೆಬೆದರ ಮಾಡಬೇಕಂತ ಹೇಳ್ಬಿಟ್ಟು ಆವತ್ತು ಹೋರಾಟ ಮಾಡೋದು ಕೀರ್ತಿನೂ ಬಾಬು ಜಗಜೀವನ್ ರಾಮ್ಗೆ ಸಲ್ಲುತ್ತೆ. ಮತ್ತೆ ಎಲ್ಲರ ಮೀಸಲಾತಿಯನ್ನ ಹಕ್ಕು ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಈ ಒಂದು ಕನಸನ್ನ ಇವತ್ತು ನನಸಾಗಿದೆ. ಇವತ್ತು ಏನು ನಮ್ಮ ಬಿಜೆಪಿ ಸರ್ಕಾರ ಏನಿದೆ, ಆ ಬಿಜೆಪಿ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ಮೀಸಲಾತಿಯ ಬಗ್ಗೆ
ಒಂದು ಎಲ್ಲ ಜನಾಂಗಕ್ಕೂ ಪರಿಶಿಷ್ಟ ಜಾತಿನಲ್ಲಿ ಎಲ್ಲ ಜನಾಂಗಕ್ಕೂ ಮೀಸಲಾತಿ ಆಗಬೇಕಂತ ಒಂದು ತೀರ್ಪನ್ನು ಸಹ ನೀಡಿದೆ. ಆ ತೀರ್ಪಿನ ಬಗ್ಗೆ ಈಗ ಏನು ಇವಾಗ ಜಯಂತಿ ಆದ ತಕ್ಷಣ ನಮ್ಮ ಹಿರಿಯರ ಮುಖಾಂತರ ನಾವು ಚರ್ಚೆ ಮಾಡಿ ನಮ್ಮ ಸಮುದಾಯದ ಬಗ್ಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪತ್ರಿಕಾ ಮಾಧ್ಯಮವನ್ನು ನಾವು ಮಾಡ್ತೀವಿ. ಈ ಒಂದು ಸಭೆಗೆ ಮತ್ತೆ ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಗೆ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡರಿಗೂ ದಲಿತ ಮುಖಂಡರಿಗೂ ಈ ಒಂದು ಸಂದರ್ಭದಲ್ಲಿ ಅವರನ್ನ ಹೃದಯವನ್ನು ಅರ್ಪಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಜಗಜೀವನ್ ರಾಮ್ ಭಾರತ ದೇಶದಲ್ಲಿ ನಾವು ಕೆಲವರು ನೆನಪಿರಬೇಕಾದ್ರೆ ಅದರಲ್ಲೊಬ್ಬರು ಜಗಜೀವನ್ ರಾಮ್. ಯಾಕಂದ್ರೆ ಸಂವಿಧಾನದ ರಚಿಸಿದ ಅಂಬೇಡ್ಕರ್ ಆದ್ರೆ ಈ ತರ ಹೇಳ್ಕೊಡೋದು ನಮ್ಮ ಗುರುಗಳು. ಅದನ್ನ ಚಾಚು ತಪ್ಪದೆ ಚಾಚಲ್ಲಿ ಬರಬೇಕಾದ್ರೆ ಅವ್ರದೇ ಆದಂತ ಒಂದು ಚಾಪನ್ನು ಕೊಟ್ಟಂಥವ್ರು ಜಗಜೀವನ್ ರಾಮ್. ಆದ್ರಿಂದ ಎಡ ಬಲ ಏನೇ ಇರ್ಬೋದು, ಜಾತಿ ಮತ ಯಾವುದೇ ಇರ್ಬೋದು, ಆದ್ರೆ ಎಲ್ಲ ಸಮುದಾಯಗಳಿಗೂ ಕೂಡ ಇವತ್ತಿನ ದಿವಸ ಸಂವಿಧಾನ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ಇವ್ರದು ಪ್ರಥಮವಾದ ಪಾತ್ರ ಇದೆ. ಆದ್ರಿಂದ ನಾವೆಲ್ಲರೂ ಕೂಡ ಅವರ ಒಂದು ಅಡಿಯಲ್ಲಿ ಈಗಲೂ ಕೂಡ ಆ ಸಂವಿಧಾನವನ್ನು ಕಾಪಾಡುವಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಆ ಸಂವಿಧಾನವನ್ನ ಬದ್ಧವಾಗಿ ನಾವೆಲ್ಲರೂ ಕೂಡ ನಾಗರಿಕರು ನಡ್ಕೋಬೇಕಾಗಿ ನಾನು ಮಾತೇನೆ. ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಅದರ ಜೊತೆಯಲ್ಲಿ ಆ ಕಾಲದಲ್ಲಿ ದಲಿತರು ಉಪಪ್ರಧಾನಿ ಆಗಿದ್ದಾರೆ ಅಂದರೆ ಅದು ನಾವು ಹೇಳ್ಕೊಳ್ಳೋ ಆ ಟೈಮಲ್ಲಿ ಹೇಳ್ತಾರೆ. ಇವತ್ತಿಗೂ ನಮಗೆ ಅಧಿಕಾರ ಬಂದಿಲ್ಲ. ಇವತ್ತಿಗೂ ನಾವು ಚಿಂತಾಮಣಿಯಲ್ಲಿ ಅದನ್ನು ಅನುಭವಿಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಅವತ್ತು ಆ ಕಾಲದಲ್ಲಿ ಅವರ ಪದವಿ ತಗೊಂಡಿದ್ದಾರೆ ಅಂದರೆ ಅವರಿಗೆ ಒಳ್ಳೆ ಇದಿದೆ. ಅವರ ಹಸಿರು ಕ್ರಾಂತಿ ಇಡೀ ದೇಶಕ್ಕೆ ಊಟ ಇಲ್ಲದಂಥ ಸಮಯದಲ್ಲಿ ಹಸಿರು ಕ್ರಾಂತಿಯನ್ನ ಒಂದು ಚಳುವಳಿಯಾಗಿ ರೂಪಿಸಿ ಇಡೀ ದೇಶಕ್ಕೆ ಏನು ನಮಗೆ ಭೀಕರ ಬರಗಾಲ ಬಂದಿತ್ತು ಅಂತಹ ಸಮಯದಲ್ಲಿ ಹಸಿರು ಕ್ರಾಂತಿಯನ್ನ ಸೃಷ್ಟಿ ಮಾಡಿ ಇಡೀ ದೇಶಕ್ಕೆ ಊಟ ಸಿಗುವಂತ ರೀತಿಯಲ್ಲಿ ಅವರು ಈ ದೇಶಕ್ಕೆ ಮಾಡ್ಕೊಂಡಿದ್ದಾರೆ. ಅದರ ಜೊತೆ ಚಿಂತಾಮಣಿಯಲ್ಲಿ ಇವತ್ತು ನಡೀತಾ ಇರುವಂತಹ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಏನು ಇವತ್ತು ದಲಿತರ ಪರಿಸ್ಥಿತಿ ಇದೀ ಆಗಿದೆ. ಈ ಜಯಂತಿಯಲ್ಲಿ ಮಾತನಾಡಬಾರ್ದು ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ದುಃಖವನ್ನು ನಾವು ಹೇಳ್ಕೊಳ್ಳೇಬೇಕಾಗುತ್ತೆ. ಆ ದುಃಖವನ್ನ ಯಾವ ತರ ಅಂದ್ರೆ ಇಡೀ ದೇಶದಲ್ಲಿ ಒಂದು 10 ಲಕ್ಷ ಅಂಬೇಡ್ಕರ್ ವಿಗ್ರಹಗಳಿರ್ತದೆ. ಎಲ್ಲೇ ಆಗಲಿ ಕೋಮುಗಲ್ಭಗಳಾಗೋದಿಲ್ಲ, ಯಾರು ಸಾಯಿಸೋದಿಲ್ಲ, ಯಾರು ಸತ್ತೋಗೋದಿಲ್ಲ. ಅಂಬೇಡ್ಕರ್ ವಿಗ್ರಹ ಇಟ್ಟಿದ್ದಕ್ಕೆ ಎಲ್ಲರೂ ಒಂದು ಮರಣರಾಗಿರೋದಿಲ್ಲ. ಆದ್ರೆ ಈ ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಸಚಿವರು, ಉನ್ನತವಾಗಿ ಓದಿರುವಂತಹ ವ್ಯಕ್ತಿಗಳು, ಡಾಕ್ಟರ್ ಆಗಿರುವಂತಹ ವ್ಯಕ್ತಿಗಳು ಇರುವಂತಹ ಈ ಕ್ಷೇತ್ರದ ಶಾಸಕರು, ಸಚಿವರು ಹಾಗೆ ಕ್ಷೇತ್ರದಲ್ಲಿ ಅಂಬೇಡ್ಕರ್ ವಿಗ್ರಹ ಇಟ್ಟ ತಕ್ಷಣ ಕೋಮುಗಲ್ಭಗಳಾಗುತ್ತೆ, ಇಲ್ಲಿ ಸಾಯಿಸ್ಬಿಡ್ತಾರೆ, ಜನರನ್ನ ಮುಗಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ತರ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಒಂದು ಅವ್ರ ಅಣ್ಣ ಮಾತಾಡುವ ಒಂದು ಸಭೆಯಲ್ಲಿ ನೋಡ್ಕೊಂಡೆ. ನಮ್ಮ ಅಣ್ಣವರು, ಕವಾಲಿ ಅಣ್ಣವರು ಎಲ್ಲರೂ ಸೇರಿದ್ರು. ಅಂಬೇಡ್ಕರ್ ವಿಗ್ರಹ ಉಳಿಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಬಿಚ್ಚಿಕೊಂಡು ಒಂದು ಅವರು ಅಂಗ ಪ್ರದರ್ಶನ ಮಾಡಿ ಒಂದು ಪ್ರತಿಭಟನೆ ಮಾಡ್ತಾರೆ. ಆ ಮಾರನೇ ದಿನಾನೇ ಇಲ್ಲಿ ಬಾಲಾಜಿ ರೆಡ್ಡಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನಂತ ಮಾಡ್ತಾರಂದ್ರೆ, ನೀವು ಅವರು ಅಂಬೇಡ್ಕರ್ ಪರವಾಗಿ 10 ಜನ ಬಟ್ಟೆ ಬಿಚ್ಚಿಕೊಂಡು ಹೋಗಿದ್ದಾರೆ, ನೀವು ನಾಳೆ ಬೆಳಿಗ್ಗೆ ಸುಧಾಕರ್ ಪರವಾಗಿ 5,000 ಜನ ನೀವು ಬಟ್ಟೆ ಬಿಚ್ಚಿಕೊಂಡು ಹೋಗಿ ಅಲ್ಲಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಈ ಜಾತಿಗಳನ್ನು ಆ ಜಾತಿ ಮೇಲೆ ಎತ್ಕೊಟ್ಟಂತ ಯಾವ ತರ ಹೇಳ್ತಾರಂದ್ರೆ, ದಲಿತರ ಮೇಲೆ ಒಕ್ಕಲಿಗರನ್ನು ಎತ್ಕೊಟ್ಟಂತಾರೆ. ಯಾವ ತರ ಹೇಳ್ತಾರಂದ್ರೆ, ಒಬ್ಬ ಒಕ್ಕಲಿಗ ಕೋಟಾದಲ್ಲಿ ಬಂದಿರುವಂತ ವ್ಯಕ್ತಿ ಸುಧಾಕರ್ ಅವರು, ಅವರ ವಿರುದ್ಧ ಇವರು ಪ್ರತಿಭಟನೆ ಮಾಡ್ತಾರಂದ್ರೆ ಈ ಒಕ್ಕಲಿಗ ಸಮಾಜ ಏನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಲ್ಲಿಗೆ ನಾವು ಯಾವ ದೇಶದಲ್ಲಿ ಇದ್ದೀವಿ? ನಾವು ಪಾಕಿಸ್ತಾನದಲ್ಲಿ ಇದ್ದೀವ, ತಾಲಿಬಾನಲ್ಲಿ ಇದ್ದೀವ, ಎಲ್ಲಿದ್ದೀವಿ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಯೋಚನೆ ಮಾಡಿ ಪತ್ರಕರ್ತರೆ, ನಾನು ಹೇಳೋದನ್ನ, ಈ ಚಿಂತಾಮಣಿ ಎಲ್ಲಿದೆ? ನಮ್ಮ ದೇಶದಲ್ಲಿ ಇದೆಯಾ? ಭಾರತ ದೇಶದಲ್ಲಿ ಇದೆಯಾ ಚಿಂತಾಮಣಿ? ಯಾಕೆ ಇದೆ? ನಾನು ಇದು ಒಬ್ಬ ದಲಿತ ವ್ಯಕ್ತಿ ಆಗಿರುವ ಜಯಂತಿ ಆಗಿರೋದ್ರಿಂದ ನಮ್ಮ ದಲಿತರ ಕಷ್ಟವನ್ನು ಹೇಳ್ತಾ ಇದ್ದೀನಿ. ಈ ಚಿಂತಾಮಣಿಯಲ್ಲಿ ನಾವು ಯಾವ ರೀತಿ ಬದುಕಬೇಕು? ನಮ್ದೇ ಆಗಿದೆಯಾ? ಅಲ್ಲ, ಹಾಸ್ಟೆಲಲ್ಲಿ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ 2013 16ನೇ ತಾರೀಕು ಬೆಳಗ್ಗೆ ಮಕ್ಕಳಿಗೆ ಇಡ್ಲಿ ಮತ್ತು ನೀರಲ್ಲಿ ಸಾಂಬಾರಲ್ಲಿ ಕಕ್ಕಸ್ ಮಿಕ್ಸ್ ಮಾಡಿ ಹಾಕ್ತಾರಂದ್ರೆ ನಾವು ಈ ದೇಶದಲ್ಲಿ ಇದ್ದೀವಾ? ಮಕ್ಕಳಿಗೆ, ದಲಿತ ಮಕ್ಕಳಿಗೆ ಕಕ್ಕಸ್ ಮಿಕ್ಸ್ ಮಾಡಿ ಹಾಕ್ತಾರಂದ್ರೆ ನಾವು ಈ ದೇಶದಲ್ಲಿ ಇದ್ದೀವಾ? ಯಾವ ತರ ನಾವು ಬದುಕಬೇಕು?
ಇಡೀ ರಾಜ್ಯಕ್ಕೆ ಬೇಕಾದಂತ ಒಬ್ಬ ದಲಿತ ನಾಯಕನನ್ನ ಕೊಲೆ ಮಾಡಲು ಪ್ರಯತ್ನ ಪಡ್ತಾರೆ ಚಿಂತಾಮಣಿ. ಏನ್ ನಡೀತಾ ಇದೆ? ನಿನ್ನೆ ಯಗುಕೋಟೆಯಲ್ಲಿ ಒಬ್ಬ ದಲಿತ ವಿದ್ಯಾರ್ಥಿಗೆ 2ನೇ ತರಗತಿ ವಿದ್ಯಾರ್ಥಿಗೆ ಖಂಡಿತ ಹಂಚಿದ್ದಾರೆ. ಇದೆಲ್ಲ ಕಾಣಿಸ್ತಾ ಇಲ್ವಾ? ಯಾಕೆ ಸರ್ಕಾರಗಳು ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ? ಯಾಕೆ ನಮ್ಮನ್ನ ಈ ತರ ಒಂದು ಮನೋಭಾವನೆ ನೋಡ್ತಾ ಇದೆ? ಆ ಕಾಲಕ್ಕೆ ಬಾಬು ಜಗಜೀವನ್ ರಾಮ್ ಅವರು ಉಪಪ್ರಧಾನಿಯಾಗಿ ನಮ್ಗೆ ಅಧಿಕಾರ ಬಂದಿದೆ, ನಮ್ಮನ್ನೆಲ್ಲ ಗೌರವಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರೆ, ಇಲ್ಲಿ ನೋಡ್ತಾ ಇದ್ರೆ ಚಿಂತಾಮಣಿಯಲ್ಲಿ ಈ ತರ ನಡೀತಾ ಇದೆ. ಆದ್ರಿಂದ ಈ ಒಂದು ಜಯಂತಿಯಲ್ಲಿ ಮಾತಾಡಬಾರ್ದು ಗೊತ್ತಿಲ್ಲ, ಮಾತಾಡಿದ್ದೀನಿ, ನನ್ನ ದುಃಖವನ್ನು ಹೇಳ್ಕೊಳ್ತೀನಿ. ಜಗಜೀವನ್ ರಾಮ್ ಅವರ ಜಯಂತಿಗೆ ನಾನು ಹರ್ಷವನ್ನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.